ಹಲೋ, ನಮಸ್ಕಾರ. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಭಾಳ ಆರಾಮದೀನಿ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಆಸ್ಟ್ರೇಲಿಯಾದ ಕುಟುಂಬ ಮತ್ತು ಇಲ್ಲಿ ಮದುವೆ ಬಗ್ಗೆ ಹೇಳ್ಕೊಟ್ಟಿದ್ದೆ. ಭಾಳ ನೀವು ಅದನ್ನು ವಿಡಿಯೋನ ಇಷ್ಟಪಟ್ಟಿದ್ದೀರಾ. ನಿಮ್ಮ ಅನಿಸಿಕೆಯನ್ನು ನನ್ನ ಜೋಡಿ ಹಂಚಿಕೊಂಡಿದ್ರಿ ಮತ್ತು ನೀವು ನನಗೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಿದ್ರಿ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮ ಮೊದಲ ಪ್ರಶ್ನೆ ಆಗಿತ್ತು, ಯಾಕೆ ಆಸ್ಟ್ರೇಲಿಯಾದಲ್ಲಿ ಮದುವೆಗಿನ ಮೊದಲನೇ ಮಕ್ಕಳನ್ನು ಮಾಡ್ಕೊತಾರೆ ಅಂತ. ಸೊ ಯಾಕೆಪ್ಪ ಅಂತಂದ್ರೆ, ಇಲ್ಲಿ ಮದುವೆಗಿನ ಮೊದಲು ತಮ್ಮ ಪ್ರೀತಿಯನ್ನು ಪ್ರೂವ್ ಮಾಡ್ಕೊಳ್ಳಿಕ್ಕೆ, ಹುಡುಗಿ ಒಬ್ಬರ ಮೇಲೊಬ್ಬರು ನಂಬಿಕೆಯನ್ನು ತೋರಿಸ್ಕೊಳ್ಳಿಕ್ಕೆ, ನಾನು ನಿನ್ನ ಭಾಳ ಪ್ರೀತಿ ಮಾಡ್ತೀನಿ, ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಲಿಕ್ಕೇ ಅವರು ಇಲ್ಲಿ ಮಕ್ಕಳನ್ನು ಮಾಡ್ಕೊತಾರೆ, ತಮ್ಮ ಪ್ರೀತಿಯನ್ನು ತೋರಿಸ್ಕೊಳ್ಳಿಕ್ಕೆ. ಮದುವೆ ಆಗದೇನೆ ಮಕ್ಕಳನ್ನು ಮಾಡಿಕೊಂಡು ಜೀವನ ಸಾಗಿಸ್ಕೊಳ್ಳಿಕ್ಕೆ ಇಲ್ಲಿ ಫ್ರೀಡಮ್ ಇತ್ತಂದರೆ, ಅಷ್ಟು ಸ್ವತಂತ್ರ ಇಲ್ಲಿದ್ದಾಗ, ಕಾನೂನಿನ ಸಹಾಯ ಇದ್ದಾಗ ಅವ್ರು ಯಾಕೆ ಮದುವೆ ಆಗಲಿಕ್ಕೆ ಇಷ್ಟಪಡ್ತಾರೆ ಅಂತ ನಿಮ್ಮ ಪ್ರಶ್ನೆ ಆಗಿತ್ತು. ಯಾಕಪ್ಪ ಅಂತಂದರೆ, ತಮ್ಮ ಪ್ರೀತಿಯನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ, ನಾನು ಇನ್ಮೇಲೆ ನಿನ್ನ ಜೊತೆನೇ ಇರಲಿಕ್ಕೆ ಇಷ್ಟಪಡ್ತೀನಿ, ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಅವರು ಮದುವೆಯನ್ನು ಆಗ್ತಾರೆ. ಯಾಕೆ ಆಸ್ಟ್ರೇಲಿಯಾದಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಗಾತಿಯನ್ನು ಹುಡ್ಕೊಳ್ಳೋದಿಲ್ಲ, ಅವರೆಲ್ಲ ಸಪ್ರೇಟ್ ಆಗಬೇಕಾದ್ರೆ ಯಾಕೆ ಅವರಿಗೆ ತಿಳಿಸಿ ಬುದ್ಧಿ ಹೇಳೋದಿಲ್ಲ, ಯಾಕೆ ಅವರು ಸಹಾಯ ಮಾಡೋದಿಲ್ಲ ಅಂತ ನಿಮ್ಮ ಪ್ರಶ್ನೆ ಆಗಿತ್ತು. ಯಾಕಪ್ಪ ಅಂದರೆ, ತಂದೆ ತಾಯಿಗಳಿಗೆ ಅವ್ರದ್ದೇ ಸಮಸ್ಯೆಗಳು ಇರ್ತಾವೆ. ಅವರಿಗೆ ತಮ್ಮ ಮಕ್ಕಳ ಮೇಲೆ ಇರಲಿ, ಬೇರೆದವ್ರ ಮಕ್ಕಳ ಮೇಲೆ ಇರಲಿ, ಅವ್ರದ್ದು ರಿಲೇಷನ್ಶಿಪ್ ಬಗ್ಗೆ ಇರಲಿ ಅಷ್ಟು ನಂಬಿಕೆ ಇರೋದಿಲ್ಲ. ಯಾಕಂದರೆ ಇಲ್ಲಿ ಸೊಸೈಟಿನ ಹಂಗಿರೋದಿಲ್ಲ, ಅವ್ರ ಜೀವನವೂ ಹಾಗೆ ಇರುತ್ತೆ. ಸೊ ಅವ್ರಿಗೆ ನಂಬಿಕೆ ಇರೋದಿಲ್ಲ. ಹೀಗಾಗಿ ಅವರು ಭಾಳಷ್ಟು ಮಕ್ಕಳಿಗೇನು ಅದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಆ ಜವಾಬ್ದಾರಿಯನ್ನು ತೊಗೊಳಿಕ್ಕೆ ಅವರು ಇಷ್ಟಪಡೋದಿಲ್ಲ. ಸೊ ಪೂರ್ತಿಯಾಗಿ ಮಕ್ಕಳ ಮೇಲೇ ಅವ್ರ ಮದುವೆನೇ ಇರಲಿ, ಅವ್ರ ಸಪ್ರೇಷನ್ ಇರಲಿ, ಏನಾದರೂ ಮಕ್ಕಳ ಮೇಲೇ ಅವ್ರು ಬಿಡ್ತಾರೆ, ತಂದೆ ತಾಯಿಗಳದ್ರೊಳಗೆ ಇನ್ವಾಲ್ವ್ ಆಗೋದಿಲ್ಲ. ಓಕೆ, ನಿಮ್ಮದು ಇನ್ನೊಂದು ಪ್ರಶ್ನೆ ಆಗಿತ್ತು, ಯಾಕೆ ಆಸ್ಟ್ರೇಲಿಯಾದಲ್ಲಿ ಇಷ್ಟೆಲ್ಲ ಮಕ್ಕಳಾದಮೇಲೆ, ತುಂಬ ವರ್ಷ ಆದಮೇಲೆನೂ ಕೂಡ, ನಂಬಿಕೆ ಎಲ್ಲ ಹುಟ್ಟಿದ ಮೇಲೆ, ಮದುವೆ ಆಗ್ತಾರೆ, ಆದರೂ ಕೂಡ ಅವ್ರು ಯಾಕೆ ಡಿವೋರ್ಸ್ ಆಗುತ್ತೆ ಅಂತ ಕೇಳಿದ್ರಿ. ಯಾಕಪ್ಪ ಅಂತಂದ್ರೆ, ಕುಡಿತ ಅನ್ನೋದು ಆಸ್ಟ್ರೇಲಿಯಾದ ಕಲ್ಚರು. ಯಾವಾಗ ಅವರು ಕುಡಿತಕ್ಕೆ ಇಲ್ಲ ಬೇರೆ ಬೇರೆ ಚಟಗಳಿಗೆ ಬಲಿ ಆಗ್ತಾರಲ್ಲ, ಅವಾಗ ಏನಾಗುತ್ತೆ, ಜವಾಬ್ದಾರಿಗಳನ್ನು ತಗೊಳ್ಳೋದು ಕಡಿಮೆ ಮಾಡಿಬಿಡುತ್ತೆ. ಯಾವಾಗ ಜವಾಬ್ದಾರಿಯನ್ನು ತಗೊಳ್ಳೋದಿಲ್ಲ, ಆವಾಗ ಕುಟುಂಬದಲ್ಲಿ ಸಮಸ್ಯೆ ಆಗ್ತಾವೋ ಅವರು ಡಿವೋರ್ಸನ್ನು ತಗೊತಾರೆ. ಓಕೆ, ಈಗ ನಾನೇನು ಹೇಳ್ತೀನಿ ಅಂದ್ರೆ, ಭಾರತದಲ್ಲಿ ಭಾಳ ಜನ ವೆಸ್ಟರ್ನ್ ಕಲ್ಚರ್ ಇಷ್ಟಪಡ್ತಾರಲ್ಲ, ಇತ್ತೀಚೆಗೆಲ್ಲ ಫಾರಿನ್ದಲ್ಲಿ ಹಿಂಗಿರುತ್ತೆ ಅಂತ ವಿಚಾರ ಯಾಕೆ ಮಾಡ್ತಾರಂತ, ಅದು ಭಾಳ ಚಂದ, ಹೊರಗಿನ ಬಾಹ್ಯದಲ್ಲಿ ಭಾಳ ಚಂದ ಕಾಣಿಸ್ತಿರ್ತೈತಿ. ಎಲ್ಲರೂ ಬರ್ಡೇಗೆ ವಿಶ್ ಮಾಡೋದು, ಇನ್ನು ಆ್ಯನಿವರ್ಸರಿಗೆ ವಿಶ್ ಮಾಡೋದು, ಗಿಫ್ಟ್ ತಂದು ಕೊಡೋದು, ವೀಕೆಂಡ್ಸ್ ಒಳಗೆಲ್ಲ ಹೋಟೆಲ್ಗೆ ಹೋಗೋದು, ಮೂವೀಸ್ಗೆ ಹೋಗೋದು, ಟೂರಿಗೆ ಅಡ್ಡಾಡೋದು, ಇವೆಲ್ಲ ಭಾಳ ಚಂದ ಕಾಣಿಸ್ತಿರ್ತೈತಿ. ಎಲ್ಲರಿಗೆ ಹೆಂಗೆ ಅನಿಸುತ್ತೆ, ಎಷ್ಟು ಪ್ರೀತಿ ಮಾಡ್ತಾರಲ್ಲ ಒಬ್ರಿಗೊಬ್ರು ಅಂತ ಅಂದ್ಕೊಂಡು. ಇಂಡಿಯಾದಲ್ಲಿ ಈಗಿನ ಯುವ ಪೀಳಿಗೆ ಏನಿದೆಲ್ಲ ಫಾರಿನ್ ಕಲ್ಚರನ್ನು ಇಷ್ಟಪಡುತ್ತೆ. ಆದರೆ ಅವರು ನಮ್ಮಂಗೆ ಇರಬೇಕಂತ ಅವ್ರು ಇಷ್ಟಪಡ್ತಾರೆ, ಯಾವುದೇ ಕಂಡೀಷನ್ಸ್ ಇರಲಾರ್ದನ್ನೇ ಜೀವನ ಬದುಕಬೇಕು ಅಂತ ಇಷ್ಟಪಡ್ತಾರೆ. ಮತ್ತು ಭಾರತದಲ್ಲಿ ಯಾಕೆ ಇಷ್ಟೆಲ್ಲ ಕಾನೂನುಗಳು ಇಲ್ಲ, ಆಸ್ಟ್ರೇಲಿಯಾದಲ್ಲಿ ಯಾಕೆ ಇಷ್ಟೆಲ್ಲ ಕಾನೂನುಗಳದಾವಂದ್ರೆ, ಭಾರತದಲ್ಲಿ ಸಂಸ್ಕೃತಿ ಬೇರೆ ಐತಿ. ಈ ರೀತಿ ಸಂಸ್ಕೃತಿ ಭಾರತದಲ್ಲಿ ಇಲ್ಲ. ಭಾರತದಲ್ಲಿ ಇನ್ನೂ ಆದರ್ಶಗಳು ಇದ್ದಾವೆ ಅಲ್ವಾ. ಮೊದಲೆಲ್ಲ ಹಳೆ ಕಾಲದಲ್ಲಿ ಕಣ್ಮುಚ್ಚಿ ಮದುವೆ ಆಗ್ತಿದ್ರು, ಯಾರೂ ಭಾಳ ವಿಚಾರ ಮಾಡ್ತಿದ್ದಿಲ್ಲ. ಯಾರ ತಂದೆ ತಾಯಿಗಳಿಗೆ ಹೇಳಿದ್ದ ಹುಡುಗಿನ ಅವಾಗೆಲ್ಲ ಮದುವೆ ಆಗ್ಬಿಡ್ತಿದ್ರು, ಸಣ್ಣ ವಯಸ್ಸಿನಂದೇ ಮದುವೆ ಆಗ್ತಿದ್ರು. ಆವಾಗ ಇಷ್ಟೆಲ್ಲ ಹುಡುಕೋದು, ಇಷ್ಟೆಲ್ಲ ಡೌಟ್ಸ್ ಇರ್ತಿದ್ದೇ ಇಲ್ಲ, ಪೂರ್ತಿಯಾಗಿ ನಂಬಿಕೆ ಇರ್ತಿತ್ತು. ಏನಂದರೆ, ಆಮೇಲೆ 99% ಯಾವ ಕಾಲದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಮದುವೆ ಆದರೂ ಕೂಡ ಅವರು ತಮ್ಮ ಜೀವನವನ್ನು ಪೂರ್ತಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ರು. ಈ ರೀತಿ ಸಮಸ್ಯೆಗಳು ಅವಾಗ ಇರ್ತಿದ್ದಿಲ್ಲ. ಈ ರೀತಿ ಕಾನೂನುಗಳನ್ನು ಅವಾಗ ಇರ್ತಿದ್ದಿಲ್ಲ. ಕಣ್ಮುಚ್ಚಿ ಮದುವೆ ಆದರೂ ನಡೆದು ಹೋಗ್ತಿತ್ತು. ಆದರೆ ಈಗ ಸಮಾಜ ಚೇಂಜ್ ಆದಂಗೆ ಸಮಸ್ಯೆಗಳು ಕೂಡ ಹೆಚ್ಚಾಗ್ಯಾವ. ಆಸ್ಟ್ರೇಲಿಯಾದಲ್ಲಿ ಕುಟುಂಬ ಸಮಸ್ಯೆಗಳಿಗೆ ಭಾಳ ಮುಖ್ಯ ಕಾರಣ ಏನಪ್ಪ ಅಂತ ನನಗನ್ಸುತ್ತಂದ್ರೆ, ಅತಿಯಾದ ಫ್ರೀಡಮ್ಮು. ಮಕ್ಕಳಿಗೆ ಒಂದು ಟೀನೇಜಲ್ಲಿ ಇನ್ನೂ ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ. ಅವಾಗ ಅತಿಯಾದವ್ರಿಗೆ ಫ್ರೀಡಮ್ ಕೊಟ್ಬಿಟ್ರೆ ಅವರು ತಪ್ಪು ಡಿಸಿಷನ್ ತೊಗೋತಾರೆ. ಯಾಕಂದ್ರೆ ಅವರಿಗೆ ಅದು ಅರಿವು ಇರೋದಿಲ್ಲ, ಜೀವನವನ್ನು ಅವ್ರು ನೋಡಿರೋದಿಲ್ಲ.
ಭಾರತದಲ್ಲಿ ಏನಾಗುತ್ತಲ್ಲ, ನಮ್ಮ ತಂದೆ ತಾಯಿಗಳು ನಮಗೆ ಆದರ್ಶ ಆಗಿರ್ತಾರೆ, ನಮ್ಮ ರಿಲೇಟಿವ್ಸ್ ನಮಗೆ ಆದರ್ಶ ಆಗಿರ್ತಾರೆ, ಇನ್ನು ವಿವೇಕಾನಂದರ ಆದರ್ಶ ಅಂತ ಇಟ್ಕೊತೀವಿ. ಹೀಗಾಗಿ ಏನಾಗುತ್ತಲ್ಲ, ನಾವು ಆ ಆದರ್ಶವನ್ನು ನಾವು ಫಾಲೋ ಮಾಡ್ತೀವಿ, ಅವರ ಜೀವನ ಶೈಲಿಯನ್ನು ನಾವು ಫಾಲೋ ಮಾಡ್ತೀವಿ. ಹೀಗಾಗಿ ನಮ್ಮದು ಜೀವನ ಶೈಲಿ ಬೇರೆ ಇರುತ್ತೆ. ಇಲ್ಲಿ ಸೊಸೈಟಿಯಲ್ಲಿ, ಇಲ್ಲಿ ಪರಿಸ್ಥಿತಿಯಲ್ಲಿ ಇವರ ಜೀವನ ಶೈಲಿ ಬೇರೆ ಇರುತ್ತೆ. ಒಂದು ಸಣ್ಣ ಮಕ್ಕಳಿಗೆ ನಾವು ಫ್ರೀಡಮ್ ಕೊಟ್ಬಿಟ್ರೆ ಅವರು ತಪ್ಪು ಡಿಸಿಷನನ್ನು ತಗೊಳ್ಳೋ ಚಾನ್ಸಸ್ನ ಭಾಳ ಆಗುತ್ತೆ. ಹೀಗಾಗಿ ಸಮಸ್ಯೆಗಳವರೆಗೆ ಭಾಳ ಆಗ್ತವೆ. ಜೀವನದಲ್ಲಿ ಬಂಧನಗಳು ಭಾಳ ಮುಖ್ಯ ಇರ್ತಾವೆ. ಪ್ರೀತಿಯ ಬಂಧನ ಇರಲಿ, ಈಗ ಭಾರತದಲ್ಲಿ ಏನು ಹೇಳ್ತಾರಲ್ಲ, ಮಕ್ಕಳ ಮುಖ ನೋಡ್ಕೊಂಡಿರ್ರಿ ಅಂತ ಹೇಳ್ತಿರ್ತಾರೆ, ಮತ್ತೇನಾರ ಒಂದು ರೀಸನ್ ಹೇಳ್ತಿರ್ತಾರಲ್ಲ, ಆ ಬಂಧನಗಳು ಕೆಲವೊಮ್ಮೆ ಭಾಳ ಮುಖ್ಯ ಆಗ್ತಾವೆ ಜೀವನವನ್ನು ನಡೆಸ್ಕೊಂಡು ಹೋಗಲಿಕ್ಕೆ. ಪ್ರೀತಿಯ ಬಂಧನ ಇರಲಿ, ಆದರ್ಶಗಳಿರಲಿ, ಜವಾಬ್ದಾರಿಗಳಿರಲಿ, ಮಕ್ಕಳಿರಲಿ, ಮತ್ತು ಯಾವುದೇ ಇರಲಿ, ಬಂಧನಗಳನ್ನು ಬಿಟ್ಬಿಟ್ರೆ, ಪೂರ್ತಿ ಸ್ವತಂತ್ರ ಆಗಿಬಿಟ್ರೆ ನಾವು ಒಂಟಿಯಾಗಿ ಉಳಿದ್ಬಿಡ್ತೀವಿ ಜೀವನದಲ್ಲಿ. ಒಂದು ಆ್ಯಟಮ್ದಿಂದ ಒಂದು ಅಣುವಿನಲ್ಲೂ ಮತ್ತು ಯೂನಿವರ್ಸ್ ತನಕನೂ, ಅಣುದಿಂದ ಯೂನಿವರ್ಸ್ಗಳ ತನಕನೂ ಒಂದು ಬಂಧನ ಇದೆ. ಆ ಬಂಧನವನ್ನು ಬಿಟ್ಬಿಟ್ರೆ ಪೂರ್ತಿಯಾಗಿ ಲೈಫೇ ನಮ್ಮದು ಎಂಡ್ ಆಗುತ್ತೆ. ಹಾಗಾಗಿ ಬಂಧನಗಳು ಮುಖ್ಯ, ನಮಗೆ ಆದರ್ಶಗಳು ಮುಖ್ಯ ಜೀವನದಲ್ಲಿ. ಅದು ಇಲ್ಲಂದರೆ ಬದುಕೋದು ಕಷ್ಟ ಆಗುತ್ತೆ, ಜೀವನದಲ್ಲಿ ಸಮಸ್ಯೆಗಳು ಉಂಟಾಗ್ತಾವೆ ಅಂತ ಹೇಳಿ ನಂದು ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.